ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ವಿಂಟರ್ ಸೀಸನ್ನಲ್ಲಿ ಯೂಸ್ ಆಗುವಂಥ ಕೆಲವೊಂದು ಈಸಿ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ನೀವು ಹೀಗೆ ರಿಯೂಸ್ ಮಾಡ್ಕೊಳ್ಬೋದು. ಸೊ ಇದರಿಂದ ನೀವು ತುಂಬ ಹಣ ಹಾಗೂ ಟೈಮನ್ನು ಉಳಿಸ್ಬೋದು. ಸೊ ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸೊಪ್ಪುಗಳಂತೂ ತುಂಬಾ ಚೆನ್ನಾಗಿ ಬೆಳೀತಾ ಇರುತ್ತೆ. ಮೆಂತ್ಯ ಸೊಪ್ಪಾಗಿರ್ಬೋದು, ಈ ರೀತಿ ಕೊತ್ತಂಬರಿ ಸೊಪ್ಪುಗಳು. ಸೊ ಹಾಗೆಯೇ ಮಾರ್ಕೆಟಲ್ಲಿ ಇವು ತುಂಬ ಫ್ರೆಶ್ ಆಗಿ ಹಾಗೆಯೇ ಈ ರೀತಿ ಚೆನ್ನಾಗಿ ಇರೋದನ್ನು ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರ್ತೀವಿ ಇರಲಿ ಅಂತೇಳಿ. ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಾಗ, ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಫ್ರಿಜ್ ತುಂಬಾ ಕೂಲ್ ಆಗೋದ್ರಿಂದ ಇದು ಬೇಗನೆ ಫ್ರೆಶ್ನೆಸ್ ಎಲ್ಲ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು ಹೇಗೆ ನಾವು ಸ್ಟೋರ್ ಮಾಡೋದು, 1 ವೀಕ್ ಆದ್ರೂ ಇದು ಫ್ರೆಶ್ ಆಗಿರೋ ಹಾಗೆ ಹೇಗೆ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರ ಮೊದಲಿಗೆ ನಾವು ಈ ಸೊಪ್ಪುಗಳನ್ನ ನೀಟಾಗಿ ಇದರಲ್ಲಿರ್ತಕ್ಕಂಥ ಕಸ ಕಡ್ಡಿ ಹಾಗೂ ಇದರ ಕೆಳಗಿನ ಪಾರ್ಟ್ ಅನ್ನ ಕಟ್ ಮಾಡಿಕೊಂಡು ಸಪರೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲಾನು ಬಿಡಿಸ್ಕೊಂಡ ನಂತರ ಇದನ್ನ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಈ ರೀತಿ ಹೋಲ್ಸಿರುವಂತ ಬುಟ್ಟಿಯಲ್ಲಿ ನೀವು ಈ ಒಂದು ಸೊಪ್ಪುಗಳನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಆ ಬುಟ್ಟಿ ತುಂಬೆಲ್ಲ ಆಗೋದಿಲ್ಲ. ಸೊ ನೀಟಾಗಿ ಇದರಲ್ಲಿರ್ತಕ್ಕಂಥ ಮಣ್ಣು ಇರುತ್ತಲ್ವ, ಇದು ಕೆಳಗಡೆನೆ ಬೆಳೆಯೋದ್ರಿಂದ ಮಣ್ಣಿನ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಪಾಲಕ್ ಸೊಪ್ಪು ಆಗಿರ್ಬೋದು, ಮೆಂತ್ಯ ಸೊಪ್ಪು ಮತ್ತೆ ಈ ರೀತಿ ಕೊತ್ತಂಬರಿ ಸೊಪ್ಪು. ಸೊ ಹಾಗಾಗಿ ಇದನ್ನ ಒಂದೆರಡು ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇವಾಗ ಇದನ್ನ ವಾಶ್ ಮಾಡ್ಕೊಂಡ ನಂತರ ಇದನ್ನ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ 2 ಮಿನಿಟ್ಸ್ ಇದನ್ನ ಹಾಗೇನೆ ಬಿಟ್ಬಿಡ್ಬೇಕು. ಅವಾಗ ಇದರಲ್ಲಿ ಇರ್ತಕ್ಕಂಥ ನೀರಿನಂಶ ಎಲ್ಲಾನು ಡ್ರೈ ಆಗುತ್ತೆ. ಸೊ ನೀರಿನಂಶ ಹಾಗೇನೆ ಇದ್ದು ನೀವು ಸ್ಟೋರ್ ಮಾಡಿದ್ರೆ ಈ ಸೊಪ್ಪುಗಳೆಲ್ಲ 1-2 ಡೇಸ್ ಆದ್ರೆ ಸಾಕು ಕೊಳ್ತೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಡ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಇದನ್ನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. 1-2 ಮಿನಿಟ್ಸ್ ಈ ಕಾಟನ್ ಬಟ್ಟೆಯಲ್ಲೇ ಸುತ್ತಿ ಹಾಗೇನೆ ಬಿಟ್ಟಿದ್ದೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸೊಪ್ಪು ನೀಟಾಗಿ ಡ್ರೈ ಆಗಿದೆ. ಇವಾಗ ಇದೆಲ್ಲವನ್ನು ಬಿಡಿಸ್ಕೊಂಡು ನೀಟಾಗಿ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡೋದು. ಸೊ ಬಾಕ್ಸ್ ಅಲ್ಲಿ ಹಾಕ್ಬೇಕಾದ್ರೂ ಕೂಡ ಈ ರೀತಿ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಬಾಕ್ಸ್ ಅಲ್ಲಿ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಒಂದು ವೇಸ್ಟ್ ಪೇಪರ್ನ ಈ ರೀತಿ ಕೆಳಗಡೆ ಹಾಕೊಂಡು ನಂತರ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂಥ ಈ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಮತ್ತೆ ಒಂದು ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಕವರ್ನ ಹಾಕಿ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಕವರ್ನ ಹಾಕಿಡೋದ್ರಿಂದ ಏನು ಯೂಸ್ಫುಲ್ ಇದೆ ಅಂತಂದರೆ, ಇದು ಸೊಪ್ಪುಗಳಲ್ಲಿರುವಂಥ ನೀರಿನಂಶ ಎಲ್ಲನೂ ಡ್ರೈ ಮಾಡುತ್ತೆ. ಸೊ ಫ್ರಿಡ್ಜ್ ಎಷ್ಟು ಕೂಲ್ ಆದ್ರೂ ಈ ಸೊಪ್ಪುಗಳಿಗೆ ಏನು ತಗಲೋದಿಲ್ಲ. ಸೊ ಆವಾಗ ಈ ಸೊಪ್ಪು ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಅಲ್ಲದೆ ನೀವು ಪಾಲಕ್ ಆಗಿರ್ಬೋದು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಈ ರೀತಿ ಸ್ಟೋರ್ ಮಾಡ್ಬೋದು. ಸೊ ಈ ಒಂದು ವಿಂಟರ್ ಸೀಸನಲ್ಲಿ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಾಚ್ಗಳನ್ನು ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ. ಸೊ ಹಾಗಾಗಿ ನೀವು ಎಲ್ಲಾದರೂ ಔಟಿಂಗ್ ಹೋಗ್ಬೇಕಂದ್ರೆ ಅಥವಾ ಏನಾದರೂ ಎಲ್ಲಾದರೂ ಪಿಕ್ನಿಕ್ ಈ ರೀತಿ ಹೋದಾಗ ವಾಚ್ಗಳನ್ನು ವೇರ್ ಮಾಡಿರ್ತೀರಿ. ಅಲ್ಲಿ ಒಂದು ಸ್ವಲ್ಪ ಕೂಲ್ ತಗಲಿದ್ರೂ ಈ ಒಂದು ವಾಚ್ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ವಾಚ್ಗಳು ನೀರಲ್ಲಿ ಬಿದ್ದಿದೆ ಅಂದ ತಕ್ಷಣ ನಿಮ್ಗೆ ಗೊತ್ತಾದರೆ, ಸೊ ಇದನ್ನು ನೀವು ಬಂದು ಮನೆಯಲ್ಲಿ ನೀವು ಡೈಲಿ ಯೂಸ್ ಮಾಡುವಂತಹ ಅಕ್ಕಿ ಬಾಕ್ಸಲ್ಲಿ ಈ ಒಂದು ವಾಚನ್ನು ಇಟ್ಟು 1 ಡೇ ನೈಟ್ ಫುಲ್ ಹಾಗೇನೆ ಬಿಟ್ಬಿಡಿ. ನಂತರ ನೀವು ತೆಗೆದ್ರೆ ಇದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲನೂ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ಸೊ ಆವಾಗ ಇದರಲ್ಲಿರ್ತಕ್ಕಂಥ ಶೆಲ್ ಏನು ಡೌನ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಈ ರೀತಿ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ನಾನ್ ವೆಜ್ನ ಮಾಡಬೇಕಂದ್ರೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಸಿಪ್ಪೆನ ಸುಲಿತಾ ಇರ್ತೀವಿ. ಸೊ ಆವಾಗ ಕೈಯೆಲ್ಲ ಬೆಳ್ಳುಳ್ಳಿ ಸ್ಮೆಲ್ ಆಗ್ತಾ ಇರುತ್ತೆ, ಎಷ್ಟು ವಾಶ್ ಮಾಡಿಕೊಂಡ್ರೂ ಹೋಗ್ತಾ ಇರಲ್ಲ. ಸೊ ಆವಾಗ ನೀವು ಏನು ಮಾಡಬೇಕಂತಂದರೆ, ಜಸ್ಟ್ ಈ ರೀತಿ ವೈಟ್ ಕೋಲ್ಗೇಟನ್ನು ಕೈಗೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಕೈನ ವಾಶ್ ಮಾಡ್ಕೊಳ್ಳೋದ್ರಿಂದ ಸೆಕೆಂಡ್ಸಲ್ಲಿ ಈ ಒಂದು ಬೆಳ್ಳುಳ್ಳಿ ಸ್ಮೆಲ್ ಕೈಯಿಂದ ರಿಮೂವ್ ಆಗುತ್ತೆ. ಸೊ ಈ ಒಂದು ಬೆಳ್ಳುಳ್ಳಿ ಸ್ಮೆಲ್ ಅಲ್ಲದೆ ನೀವು ನಾನ್ ವೆಜ್ ಆಗಿರ್ಬೋದು ಅಥವಾ ಏನಾದರೂ ಫಿಶ್ಗಳನ್ನು ಕ್ಲೀನ್ ಮಾಡಿಕೊಂಡಾಗ ಒಂದು ಕೈಯಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅವಾಗೂ ಕೂಡ ಈ ಒಂದು ಟಿಪ್ಸನ್ನು ನೀವು ಟ್ರೈ ಮಾಡ್ಬೋದು. ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜ್ಯೂಸ್ ಬಾಟಲ್ಗಳನ್ನು ನಾವು ಇದರಲ್ಲಿ ಇರ್ತಕ್ಕಂಥ ಜ್ಯೂಸ್ನ ಕುಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತಿರಲ್ವಾ. ಸೊ ಇದನ್ನು ನೀವು ಕಿಚನ್ನಲ್ಲಿ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಅದೇಗಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ತೋರಿಸಿದಾಗೇ ಈ ಕ್ಯಾಪ್ಗೆ ಒಂದು 4-5 ಹೋಲ್ಸ್ಗಳನ್ನು ಈ ರೀತಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಬಿಟ್ಟ ನಂತರ ಇದರಲ್ಲಿ ನೀವು ಮಸಾಲ ಐಟಮ್ಸ್ಗಳಾಗಿರ್ಬೋದು ಅಥವಾ ಸಾಲ್ಟ್ ಆಗಿರ್ಬೋದು, ಇಲ್ಲಾಂದರೆ ಈ ರೀತಿ ಗೋಧಿ ಹಿಟ್ಟು, ಮೈದಾ ಹಿಟ್ಟನ್ನು ನೀವು ಹಾಕ್ಕೊಂಡು ಚಪಾತಿ
ಚಪಾತಿ ಏನಾದರೂ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಬೇಕಾಗಿರುತ್ತಲ್ವ, ಸೊ ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಕ್ಯಾಪ್ಗೆ ಹೋಲ್ಸನ್ನು ಹಾಕಿ ರೆಡಿ ಮಾಡಿದ್ದೀನಿ. ಸೊ ಇವಾಗ ಇದರಲ್ಲಿ ಹಿಟ್ಟನ್ನು ಫಿಲ್ ಮಾಡಿಕೊಂಡು ನಂತರ ಈ ರೀತಿ ಯೂಸ್ ಮಾಡ್ಕೊಳ್ಳೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಸೊ ನೀವು ಚಪಾತಿ ಮಾಡುವಾಗ ಟೈಲ್ಸ್ ಮೇಲ್ಗಡೆ ಎಲ್ಲನೂ ಡಟ್ಟಿ ಆಗ್ತಾ ಇರುತ್ತೆ ಹಿಟ್ಟನ್ನು ಹಾಕೊಳ್ಳುವಾಗ. ಸೊ ಈ ರೀತಿ ನೀವು ಒಂದು ಚಿಕ್ಕ ಬಾಟಲಲ್ಲಿ ಹಾಕಿ ಇಟ್ಕೊಂಡು ನೀವು ಚಪಾತಿ ಲಟ್ಟಿಸ್ಬೇಕು, ಎಷ್ಟು ಬೇಕು ಹಿಟ್ಟು ಅಷ್ಟನ್ನೇ ಮಾತ್ರ ಹಾಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ರೈಸನ್ನು ಮಾಡಿದಾಗ ಇದರಿಂದ ಬರುವಂಥ ಗಂಜಿಯಿಂದ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು. ಇವಾಗ ವಿಂಟರ್ ಸೀಸನ್ ಅಲ್ವಾ, ನಾವೆಷ್ಟು ಸ್ಕಿನ್ ಕೇರ್ ಮಾಡಿದ್ರೂ ಒಬ್ರೊಬ್ರು ಸ್ಕಿನ್ಗೆ ಜಾಸ್ತಿ ಪಿಂಪಲ್ ಎಲ್ಲ ಆಗ್ತಾ ಇರುತ್ತೆ. ಆಯಿಲಿ ಸ್ಕಿನ್ ಇದ್ದವ್ರಿಗೆ, ಡ್ರೈ ಸ್ಕಿನ್ ಇದ್ದವ್ರಿಗೆ ಒಬ್ರೊಬ್ರಿಗೆ ಮುಖ ಎಲ್ಲನೂ ಒಡೆದೋಗ್ತಾ ಇರುತ್ತೆ. ಸೊ ಅಂಥವ್ರು ಈ ಒಂದು ಕ್ರೀಮನ್ನು ಯೂಸ್ ಮಾಡ್ಬೋದು. ಸೊ ಬನ್ನಿ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವಾಗ ನಾವು ಅನ್ನ ಬಸ್ದಂಥ ಗಂಜಿನ ಇದನ್ನು ನಾನು 1 ಅವರ್ ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಇದು ಈ ರೀತಿ ಗಟ್ಟಿ ಆದಕ್ಕೆ ಬರುತ್ತೆ, ಒಂಥರ ಕ್ರೀಮಿ ಆಗಿರುತ್ತೆ. ಸೊ ಆವಾಗ ನೀವು ಇದನ್ನು ಎಷ್ಟು ನಿಮಗೆ ಕ್ರೀಮ್ ಬೇಕು ಅಷ್ಟು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಗಂಜಿನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ, ಹಾಗೆಯೇ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿ ನೀಟಾಗಿ ಈ ರೀತಿ ಗಂಟುಗಳಿಲ್ಲದ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದನ್ನು ಮುಖಕ್ಕೆ ಹಾಕ್ಬೋದು, ಕೈ ಕಾಲಿಗೆ, ನಿಮ್ಗೆ ಸ್ಕಿನ್ ಎಲ್ಲಿ ಡ್ರೈ ಇರುತ್ತಲ್ವ ಅಲ್ಲಲ್ಲಿ ನೀವು ಇದನ್ನು ಅಪ್ಲೈ ಮಾಡಿಕೊಂಡು 10 ಮಿನಿಟ್ಸ್ ಹಾಗೇನೆ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿರುತ್ತೆ. ಇದರಲ್ಲಿರ್ತಕ್ಕಂಥ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ನಾವು ಅಕ್ಕಿ ಗಂಜಿನ ಹಾಕಿರ್ತೀವಲ್ವ, ಅದು ನಮ್ಮ ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಮಾಡುತ್ತೆ. ಹಾಗೆಯೇ ಅರಿಶಿಣನೂ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಅದರಲ್ಲಿರ್ತಕ್ಕಂಥ ಫಂಗಸನ್ನು ರಿಮೂವ್ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ. ಸೊ ನಿಂಬೆ ಹಣ್ಣಿನ ರಸನೂ ಕೂಡ ಅಷ್ಟೇ. ಸೊ ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ನೀಟಾಗಿ ಕಾಣಿಸುತ್ತೆ, ಓಕೆನಾ. ಅದರಲ್ಲಿರ್ತಕ್ಕಂಥ ಡರ್ಟಿ ಏನೆಲ್ಲ ಇದೆ ಅಲ್ವಾ ಅದೆಲ್ಲನೂ ಕ್ಲೀನ್ ಮಾಡುತ್ತೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ಈ ವಿಂಟರ್ ಸೀಸನ್ನಲ್ಲಿ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಈ ಕ್ರೀಮನ್ನು ಒಂದ್ಸಲ ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 1-2 ಡೇಸ್ ಇದನ್ನು ಬಳಸ್ಬೋದು. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.